ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು. ಕೃಷ್ಣಾ ಡಿಸಿಬಿ ತನ್ನ ಸಹವರ್ತಿ ಬ್ಯಾಂಕ್ಗಳಿಗಿಂತ ಮುಂದೆ. ಆಂಧ್ರ ಪ್ರದೇಶ ಮೂಲದ ಕೃಷ್ಣಾ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ದೇಶದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ಸಹಕಾರಿ ಬ್ಯಾಂಕ್ಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. 2025-26ನೇ ಹಣಕಾಸು ವರ್ಷದಲ್ಲಿ ಬಲವಾದ ಮತ್ತು ಸಮತೋಲಿತ ಆರ್ಥಿಕ ಕಾರ್ಯಕ್ಷಮತೆಯನ್ನು ನೀಡುತ್ತಿದೆ. ಬಲವಾದ ಠೇವಣಿ ಕ್ರೋಢೀಕರಣ, ಸ್ಥಿರ ಸಾಲ ಬೆಳವಣಿಗೆ ಮತ್ತು ಲಾಭದಾಯಕತೆಯ ತೀವ್ರ ಏರಿಕೆಯಿಂದ ಬೆಂಬಲಿತವಾಗಿದೆ. ಬ್ಯಾಂಕಿನ ಒಟ್ಟು ವ್ಯವಹಾರವು ರು 12,631.59 ಕೋಟಿಗಳನ್ನು ದಾಟಿದೆ. ಇದು ವರ್ಷದಿಂದ ವರ್ಷಕ್ಕೆ ಶೇಕಡ 10.86 ಬೆಳವಣಿಗೆಯನ್ನು ಗುರುತಿಸುತ್ತದೆ. ಇದು ಅದರ ವಿಸ್ತರಿಸುತ್ತಿರುವ ಕಾರ್ಯಾಚರಣೆಯ ಪ್ರಮಾಣವನ್ನು ಪ್ರತಿಬಿಂಬಿಸುತ್ತದೆ. ಠೇವಣಿ ಕ್ರೋಢೀಕರಣವು ಎದ್ದು ಕಾಣುತ್ತದೆ. ಠೇವಣಿಗಳು 18.09% ಏರಿಕೆಯಾಗಿ 3,978.39 ಕೋಟಿಗಳಿಗೆ ತಲುಪಿದೆ. ಇದು ಸುಧಾರಿತ ಗ್ರಾಹಕರ ವಿಶ್ವಾಸ ಮತ್ತು ಬಲವಾದ ಹೊಣೆಗಾರಿಕೆ ನೆಲೆಯನ್ನು ಸೂಚಿಸುತ್ತದೆ. ಆಸ್ತಿಯ ಕಡೆಯಿಂದ ಮುಂಗಡಗಳು 6.99% ಏರಿಕೆಯಾಗಿ 8,653.20 ಕೋಟಿಗಳಿಗೆ ತಲುಪಿದೆ. ಇದು ಮಾಪನಾಂಕ ನಿರ್ಣಯಿಸಿದ ಮತ್ತು ಸುಸ್ಥಿರ ಸಾಲವನ್ನು ಸೂಚಿಸುತ್ತದೆ. ಸಾಲಗಳು ಕೇವಲ ಶೇಕಡ 1.54% ಅಲ್ಪ ಪ್ರಮಾಣದಲ್ಲಿ ಏರಿಕೆಯಾಗಿ 6,646.38 ಕೋಟಿ ರುಗಳಿಗೆ ತಲುಪಿದ್ದು, ಸ್ಥಿರ ಮತ್ತು ಉತ್ತಮವಾಗಿ ನಿರ್ವಹಿಸಲಾದ ಹಣಕಾಸು ರಚನೆಯನ್ನು ಸೂಚಿಸುತ್ತದೆ. ಲಾಭವು ಸ್ಪಷ್ಟವಾದ ಪ್ರಮುಖ ಅಂಶವಾಗಿತ್ತು. ನಿವ್ವಳ ಲಾಭವು ಶೇಕಡ 39.39% ಹೆಚ್ಚಾಗಿ 105.99 ಕೋಟಿ ರುಗಳಿಗೆ ತಲುಪಿದ್ದು, ಕಳೆದ ವರ್ಷ ಇದು 76.04 ಕೋಟಿ ರುಗಳಷ್ಟಿತ್ತು. ಈ ಬೆಳವಣಿಗೆಗೆ ಸ್ಥಿರ ಆದಾಯ ವಿಸ್ತರಣೆ 967.65 ಕೋಟಿ, ಶೇಕಡ 5.96% ಏರಿಕೆ ಮತ್ತು ಬಿಗಿಯಾಗಿ ನಿಯಂತ್ರಿತ ವೆಚ್ಚ 861.66 ಕೋಟಿ, ಶೇಕಡ 2.92ಗಳು ಬೆಂಬಲ ನೀಡಿವೆ. ಇದು ಸುಧಾರಿತ ಕಾರ್ಯಾಚರಣೆಯ ದಕ್ಷತೆಯನ್ನು ಸೂಚಿಸುತ್ತದೆ. ಬ್ಯಾಂಕ್ ತನ್ನ ಬ್ಯಾಲೆನ್ಸ್ ಶೀಟನ್ನು ಬಲಪಡಿಸಿತು. ಹೂಡಿಕೆಗಳು ಶೇಕಡ 11.29% ಹೆಚ್ಚಾಗಿ 2,863.14 ಕೋಟಿ ರುಗಳಿಗೆ ತಲುಪಿದ್ದು, ಒಟ್ಟು ಆಸ್ತಿಗಳು 12,041 ಕೋಟಿ ರುಗಳಿಗೂ ಹೆಚ್ಚು ಬಲವಾಗಿ ಉಳಿದಿವೆ. ಒಟ್ಟಾರೆಯಾಗಿ ಕಾರ್ಯಕ್ಷಮತೆಯು ಸ್ಪಷ್ಟ ಪ್ರವೃತ್ತಿ, ಬಲವಾದ ಹೊಣೆಗಾರಿಕೆ, ಫ್ರಾಂಚೈಸಿ, ಶಿಸ್ತುಬದ್ಧ ಕ್ರೆಡಿಟ್ ವಿಸ್ತರಣೆ ಮತ್ತು ಪರಿಣಾಮಕಾರಿ ವೆಚ್ಚ ನಿರ್ವಹಣೆಯನ್ನು ಸೂಚಿಸುತ್ತದೆ. ಇದು ಭಾರತದ ಸಹಕಾರಿ ಬ್ಯಾಂಕ್ಗಳಲ್ಲಿ ಕೃಷ್ಣಾ ಡಿಸಿಬಿಯನ್ನು ದೃಢವಾದ ಬೆಳವಣಿಗೆಯ ಪಥದಲ್ಲಿ ಇರಿಸಿದೆ.